ಏರಿಕೆ ಎಫೆಕ್ಟ್ನಿಂದ ಬಿಎಂಟಿಸಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಮೆಟ್ರೋ ಬಿಟ್ಟು ಬಿಎಂಟಿಸಿ ಹತ್ತಿದವರಲ್ಲಿ ಪುರುಷರ ಸಂಖ್ಯೆ ಹೆಚ್ಚಳವಾಗಿದೆ. ಮಹಿಳೆಯರಿಗೆ ಫ್ರೀ ಬಸ್ನಿಂದ ಪುರುಷ ಪ್ರಯಾಣಿಕರು ಹೆಚ್ಚು ಮೆಟ್ರೋ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೀಗ ಮೆಟ್ರೋ ದರ ಏರಿಕೆ ಬಳಿಕ ಮತ್ತೆ ಬಿಎಂಟಿಸಿ ಕಡೆಗೆ ಶಿಫ್ಟ್ ಆಗಿದ್ದಾರೆ. ದರ ಏರಿಕೆಗೂ ಮುನ್ನ ಬಿಎಂಟಿಸಿಯಲ್ಲಿ 12 ರಿಂದ 13 ಲಕ್ಷ ಜನರು ಓಡಾಟ ಮಾಡ್ತಿದ್ರು. ಮೆಟ್ರೋ ದರ ಏರಿಕೆ ಬಳಿಕ 15,04,000ಕ್ಕೆ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ. ಇದರಿಂದ ಬಿಎಂಟಿಸಿಗೆ 5,80,00,000 ಆದಾಯ ಹರಿದು ಬರ್ತಾ ಇದೆ. ನೂರ 33 ವರ್ಷಗಳ ಇತಿಹಾಸವಿರುವ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಇನ್ನೂ ನೆನಪು ಮಾತ್ರ. ಹಳೆ ಕಟ್ಟಡ ಕೆಡವಿ ಹೊಸ ಕಟ್ಟಡ ಕಟ್ಟೋದಕ್ಕೆ ಪೊಲೀಸ್ ಇಲಾಖೆ ರೂಪುರೇಷೆ ಸಿದ್ಧಪಡಿಸಿದೆ. ಸದ್ಯ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ನಡೆದ ಘಟನೆಗಳು ಚರ್ಚೆಯಾಗುತ್ತಿದೆ. ಮೊದಲ ಲಾಕಪ್ ಡೆತ್ ಕೇಸ್ ಈ ಪೊಲೀಸ್ ಠಾಣೆಯಲ್ಲೇ ನಡೆದಿತ್ತು. ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಆರೋಪದಡಿ ಮುನಿಯಮ್ಮ ಎಂಬಾಕೆಯನ್ನ ಬಂಧಿಸಿದ್ರು. ಮಹಿಳೆ ಲಾಕಪ್ನಲ್ಲೇ ಡೆತ್ ಆಗಿದ್ರು. ಇನ್ನು ಇದೇ ಪ್ರಕರಣ ಅಂದಿನ ಸಿಎಂ ಎಸ್ ನಿಜಲಿಂಗಪ್ಪ ರಾಜೀನಾಮೆಗೂ ಕಾರಣವಾಗಿತ್ತು ಅನ್ನುವ ಬಗ್ಗೆ ಮಾತುಗಳು ಕೇಳಿ ಬರ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.